ಓಕೆ, ಭಾಗ 2ಕ್ಕೆ ಸ್ವಾಗತ ಕೋರ್ತಾ. ನಾವು ಮತ್ತೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನದ ಬಗ್ಗೆ ಕಲಿತೀವಿ. ಅದರದ ಹೊಸ ವಿಧಾನ ಓರೆ ಗುಣಾಕಾರ ವಿಧಾನದಿಂದ ಬಿಡಿಸುವಂಥ ಭಾಗ 2ನೇ ನೋಡತ್ತೀವಿ. ಭಾಗ 1ರಾಗ ಏನು ಮಾಡಿದ್ವಿ ಅಂದ್ರೆ ಈ ವಿಧಾನಕ್ಕೆ ಬೇಕಾದಂಥ ಹಿನ್ನೆಲೆ ಕಲಿತೀವಿ. ಈ ವಿಧಾನಕ್ಕೆ ಬೇಕಾದಂತಹ ಹಿನ್ನೆಲೆ ಅನ್ನೋಕ್ಕಿಂತನೂ ಓರೆ ಗುಣಾಕಾರವನ್ನು ಬಿಡಿಸಾಕ ನಮಗೆ ಸೂತ್ರ ಬೇಕು. ಆ ಸೂತ್ರ ಹೆಂಗೆ ಬರ್ತತಿ ಅನ್ನೋದನ್ನು ನಾವು ಸಾಧಿಸಿ ನೋಡೇವು. ಮತ್ತು ಅಲ್ಲಿ ಏನು ಮಾಡೇವು, ಎಕ್ಸ್ ಬೆಲೆ ಅನ್ನೋದೊಂದು ಸಂಕೇತ ರೂಪನ್ಯಾಗ, ವಾಯ್ ಬೆಲೆನೂ ಒಂದು ಸಂಕೇತ ರೂಪನ್ಯಾಗ ಬರೆದೆವು. ಹೆಂಗೆ ಬಂತು ಅಂತ ಬರೆದೀನಿ, ಹಿಂಗೆ ಹೇಳೀನಿ. ಬಟ್ ಅದನ್ನು ಸುಲಭವಾಗಿ ಯಾವ ರೀತಿ ನೆನಪಿಟ್ಕೊಂಡು ನಾವು ಯಾವ ರೀತಿ 2 ಜೋಡಿ ಸಮೀಕರಣಗಳನ್ನು ಬಿಡಿಸೋದು ಅನ್ನೋದನ್ನು ನಾ ಈ ಒಂದು ವಿಭಾಗದಾಗ ನಮಗೆ ಹೇಳ್ತನು. ಇದ್ರೊಳಗೆ ನಾನು ಲೆಕ್ಕನ ತೊಗೊಂಡಿನಿಗೆ ನಾನು ಒಂದು ಲೆಕ್ಕ ತೊಗೊಂಡು ಬಿಡಿಸಿ ತೋರಿಸ್ತೀನಿ ನಿಮಗೆ. ಸೊ ನಾನು 3ನೇ ಲೆಕ್ಕ ತೊಗೊಂಡ್ಬಿಡ್ತೀನಿ ಅಂತ ಅನ್ಸಾಯ್ತಿ. 3ನೇ ಲೆಕ್ಕ ಸೊ 3ನೇ ಲೆಕ್ಕ ಬರೆದ್ಬಿಡ್ತೀನಿ ನಾನು. ಸೊ ನಿಮಗೊಂದು ಲೆಕ್ಕ ಕೊಟ್ಟರು, ಅದನ್ನು ನೀವು ಓರೆ ಗುಣಾಕಾರದಿಂದ ಬಿಡಿಸು ಮನಸ್ಸು ಮಾಡಿರಿ, ಅಥವಾ ಅವರೇ ಹೇಳ್ರಿ ನಿಮ್ಗೆ ಓರೆ ಗುಣಾಕಾರದಿಂದ ಬಿಡಿಸ್ತೀರಿ ಅಂತ. ಬಟ್ ನನ್ನ ಪರ್ಸ್ನಲ್ ಅಭಿಪ್ರಾಯ ಏನಪ್ಪ ಅಂದ್ರೆ, ಅವರು ಯಾವುದೇ ವಿಧಾನ ಹೇಳಲಿಲ್ಲ ಅಂದರೆ ವರ್ತಿಸ್ ವಿಧಾನನ ಬೆಸ್ಟ್. ಇಲ್ಲ ವಿಧಾನ ಹೇಳ್ರಪ್ಪ ಅಂದ್ರೆ ಬಿಡಿಸ್ರಿ, ಯಾವುದೋ ಓರೆ ಗುಣಾಕಾರದಿಂದನ ಬಿಡಿಸ್ರಿ ಅಂತ ಹೇಳ್ರಪ್ಪ ಅಂದ್ರೆ ಹೆಂಗೆ ಬಿಡಿಸ್ಬೇಕು. ಈಗ ನಾನೊಂದು ಪ್ರಶ್ನೆ ತೊಗೊಳ್ತಾ ಇದ್ದೀನಿ. ಪ್ರಶ್ನೆ ಯಾವಪ್ಪ ಅಂದ್ರೆ 3ನೇದು 3x 5x 5x ಪ್ಲಸ್ y is equal to -2 x ಪ್ಲಸ್ 2y is equal to 14. ಎಸ್, ಈ ಲೆಕ್ಕವನ್ನು ಬಿಡಿಸೋಣ. ಈ ಲೆಕ್ಕವನ್ನು ಬಿಡಿಸೋಕೆ ಏನೇನು ಮಾಡಬೇಕು ನೋಡಿ. ಸೊ ಹಿಂದೆ ವರ್ಜಿಸುವ ವಿಧಾನಗಳಿಗೂ ನಾವು ಲೆಕ್ಕ ಬಿಡಿಸೋದ್ನಾಗ ಫಸ್ಟ್ ಏನು ಮಾಡ್ತಿದ್ವಿ, ಕೊಟ್ಟಂಥ ಲೆಕ್ಕವನ್ನು ಇದಕ್ಕಿದ್ದಂಗೆ ಬರ್ಕೋತಿದ್ವಿ. ಬರ್ಕೊಂಡು ಬಳಕ ಆದರ್ಶ ರೂಪದಾಗ ಬರೀತಿದ್ವಿ. ಅಲ್ಲಿ ಒಂದು ಹೇಳಕ್ಕೆ ಆದರ್ಶ ರೂಪನಾಗ ಒಮ್ಮೆ ಬರಲಿಕ್ಕೂ ಒಮ್ಮೆ ನಡೆದದ್ದು. ಬಟ್ ಇಲ್ಲಿ ಮಾತ್ರ ಆದರ್ಶ ರೂಪನಾಗ ಬರೀಲೇಬೇಕು, ಕಂಪಲ್ಸರಿ. ಆದರ್ಶ ರೂಪದಾಗ ಕರೆಕ್ಟಾಗಿ ಬರೆದಾಗ ನಮ್ಗೆ ಸರಿಯಾದ ಉತ್ತರಗಳು ಸಿಗ್ತಾವೆ. ಹಾಗಾದ್ರೆ ಆದರ್ಶ ರೂಪದಾಗ ಬರೆಯೋದು ಹೆಂಗೆ, ಬಲಭಾಗ 0 ಬರಲೇಬೇಕು ಆದರ್ಶ ರೂಪ. ಹಾಗಾದ್ರೆ ಆದರ್ಶ ರೂಪ ಏನು ನೋಡ್ರಿ, ತದ 5x ಪ್ಲಸ್ y ಈ -2 ಈ ಕಡೆ ಬಂದ +2 is equal to 0. ಆಮೇಲೆ ಇದು x ಪ್ಲಸ್ y ಈ 4 ಈ ಕಡೆ ಬಂದ -4 is equal to 0. ಇದು ಸಮೀಕರಣ 1 ಇಲ್ಲಿ, ಇದು ಸಮೀಕರಣ 2 ಇಲ್ಲಿ. ಓಕೆ, ಇದನ್ನು ನಾವು ಅಲ್ಲಿ ಮಾಡ್ತಿದ್ವಿ, ಇಲ್ಲಿ ಮಾಡ್ತೀವಿ. ಇನ್ನು ಇಲ್ಲಿ ಕಂಪಲ್ಸರಿ ಬರಿಬೇಕಾಗಪ್ಪ ಅಂದ್ರೆ ಈ ರೀತಿ ಆದರ್ಶ ರೂಪನಾಗ ಬಳಕ ನಾವು ಹೋಲಿಕೆ ಮಾಡೋದಿರ್ತದೆ. ಹೋಲಿಕೆ ಮತ್ತು ಇಲ್ಲಿ ಉತ್ತರಗಳು ಸಿಗ್ತಾವೋ ಇಲ್ಲೋ ಅನ್ನೋಂಥದ್ದು ಚೆಕ್ ಮಾಡ್ತಿದ್ರೆ ಮಾಡ್ರಿ. ಚೆಕ್ ಮಾಡ್ತಿದ್ರೆ ಮಾಡ್ರಿ. ಚೆಕ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇಲ್ಲಿರುವ ಅಥವಾ ನಾವು ಇದನ್ನ ಹೋಲಿಕೆ ಮಾಡಬೇಕು, ಆಮೇಲೆ ಬೇಕಾದ್ರೆ ಚೆಕ್ ಮಾಡೋದು. ಹೋಲಿಕೆ ಎದಕ್ಕೆ ಮಾಡ್ಬೇಕು ಹೇಳ್ರಿ, ಹೋಲಿಕೆ ಎದಕ್ಕೆ ಮಾಡ್ಬೇಕು, a1x प्लस b1y प्लस c1 is equal to 0 का a2x प्लस b2y प्लस c2 is equal to 0. ಇದನ್ನ ಹೋಲಿಕೆ ಮಾಡಬೇಕು. ಇದನ್ನ ಹೋಲಿಕೆ ಮಾಡಿ ಏನೇನು ತಿಳ್ಕೋಬೇಕು ನೋಡ್ರಿ. ಇಲ್ಲಿ x ಹಚ್ಚಿಗೆ a1 ಐತಿ, ಹಂಗಂದ್ರೆ a1 ಬೆಲೆ ಇಲ್ಲೇನೆ. ಇಲ್ಲಿ x ಹಚ್ಚಿಗೆ ಏನೈತಿ 5. ಇಲ್ಲಿ y ಹಚ್ಚಿಗೆ b1 ಐತಿ, ಇಲ್ಲಿ y ಹಚ್ಚಿಗೆ ಏನೈತಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಇಲ್ಲಿ y ಹಚ್ಚಿಗೆ ಏನೂ ಪ್ರಿಂಟೇ ಇಲ್ಲ. ಇಲ್ಲಿ x ಹಚ್ಚಿಗೆ 5 ಐತಿ, ಇಲ್ಲಿ y ಹಚ್ಚಿಗೆ ಪ್ಲಸ್ ಚಿಹ್ನೆ ಬಿಟ್ರೆ ಮತ್ತೇನಿಲ್ಲ. ಈಗ y ಹಚ್ಚಿಗೆ ಏನೂ ಪ್ರಿಂಟ್ ಮಾಡಿಲ್ಲ ಅಂದ್ರೆ 1. ಇದು ಭಾಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಯಾವುದೇ ಚರಾಕ್ಷರದ ಸಹಗುಣಕ್ಕೆ ಇರಲಿಲ್ಲ, ಪ್ರಿಂಟೇ ಇರಲಿಲ್ಲ ಅಂದ್ರೆ 1 ಇರ್ತದೆ. ಹೀಗಾಗಿ ಇದನ್ನು y ಅಂದ್ರೂ ಒಂದು y ಅಂದ್ರೂ ಒಂದು. ಆಮೇಲೆ ಇಲ್ಲಿ ಉಳಿದದ್ದು c1 ಅಂದ್ರೆ ಇಲ್ಲಿ ಏನು ಉಳಿದಿದ್ದು ಅದು c1. ಇಲ್ಲಿ ಏನು ಉಳಿದೈತೆ ನೋಡ್ರಿ, c1 ಸ್ಥಿರಾಂಕ, ಕರೆಕ್ಟಾ. ಆಮೇಲೆ ನೆಕ್ಸ್ಟ್ ಇಲ್ಲಿ x ಹಚ್ಚಿಗೆ a2 ಐತಿ, ಇಲ್ಲಿ x ಹಚ್ಚಿಗೆ ಏನೂ ಪ್ರಿಂಟ್ ಇಲ್ಲ ಅಂದ್ರೆ 1. ಇಲ್ಲಿ y ಹಚ್ಚಿಗೆ b2 ಐತಿ, ಇಲ್ಲಿ y ಹಚ್ಚಿಗೆ ಏನೈತಿ ನೋಡ್ರಿ 2 ಐತಿ, ಅಂದ್ರೆ ಅದು b2 ಐತಿ. ಇನ್ನು c2 ಉಳಿದೈತಿ, ಇಲ್ಲಿ ಏನು ಉಳಿದೈತೆ ಅದು c2. ಚಿಹ್ನೆ ಸಹಿತ ಬರೀಬೇಕಾ ಇಲ್ಲಿ.
ಏನು ಚಿಹ್ನೆ ಅದಾವೆ ಇಲ್ಲಿ ಚಿಹ್ನೆ ಸಹಿತ ಬರಬೇಕು. ಇಲ್ಲೆಲ್ಲವುಗಳ ಉಳಿದಿಲ್ಲ ಪ್ಲಸ್ ಇಲ್ಲಿ ಒಂದೋ ಮೈನಸ್ ಐತಿ, ಚಿಹ್ನೆ ಸಹಿತ ಬರಿಬೇಕು -4 ಚಿಹ್ನೆ ಸಹಿತ ಕರೆಕ್ಟಾಗಿ ಬರಬೇಕು. ಇನ್ನು ಬೇಕಾದ್ರೆ ಉತ್ತರ ಸಿಗ್ತಾವೆ ಇಲ್ಲಿ ಚೆಕ್ ಮಾಡ್ಕೊಡ್ರಿ. ಇಲ್ಲಿ ಮುಂದೆ ಚೆಕ್ ಮಾಡ್ಕೊಡ್ನು ಏನಪ್ಪ ಅಂದ್ರೆ A1/A2 B1/B2 ಸಮ ಆಗ್ತಾವೆ ಅಸಮ ಆಗ್ತಾವೆ ನೋಡ್ಬೇಕು. ಸೊ ನಮಗೆ ಅಸಮ ಆಗ್ಬೇಕು. ಇಲ್ಲಿ ಆಗ್ತಾವೆ ನೋಡ್ರಿ, ಆಗ್ತಾವೆ ಏನು ನೋಡ್ರಿ 5/1 ಸಾರಿ 5/ಹಾಂ A1/A2 5/1 ಆಮೇಲೆ 1/2 ಇವೆರಡು ಸಮ ಆಗ್ತಾವ ಆಗೋಲ್ಲ. ಇದು 5/1 ಅಂದ್ರೆ ಇದೆ 1/2 ಇನ್ನು ಬೇಕಾದ್ರೆ ಮಾಡಿರಿ ಬೇಡದ್ರೆ ಬಿಡ್ರೆ ಇದಕ್ಕೆ ಲೆಕ್ಕ ಕಂಪಲ್ಸರಿ ಅಲ್ಲ. ಓನ್ಲಿ ಏನು ಕೊಟ್ಟಂಥ ಲೆಕ್ಕವನ್ನು ಆದರ್ಶ ರೂಪದಾಗ ಬರೆದು ಇವುಗಳ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ A1 ಬೆಲೆ ಎಟ್ಟೈತಿ, B1 ಬೆಲೆ ಎಟ್ಟೈತಿ, C1 ಬೆಲೆ ಎಟ್ಟೈತಿ, A2 ಬೆಲೆ, B2 ಬೆಲೆ, C2 ಬೆಲೆ, ಈ X ಹಚ್ಚಿಗೆ ಏನದಾವು, ಈ Y ಹಚ್ಚಿಗೆ ಏನದಾವು, C1 ಅಂದ್ರೆ ಏನ, X ಹಚ್ಚಿಗೆ A2, Y ಹಚ್ಚಿಗೆ B2 ಇದನ್ನು ಹೋಲಿಕೆ ಮಾಡಬೇಕು. ಒಂದನೇ ಸಮೀಕರಣ ಹೋಲಿಕೆ ಮಾಡಿದಾಗ A1 B1 C1 ಸಿಗ್ತತಿ. ಎರಡನೇ ಸಮೀಕರಣ ಹೋಲಿಕೆ ಮಾಡಿದಾಗ ಈ A2 B2 C2 ಸಿಗ್ತತಿ. ಇನ್ನು ಇವುಗಳನ್ನು ಬಳಸಿ ಉತ್ತರ ಹೇಳೋದು ಕಂಡು ಹಿಡಿದೈತಿ. ಬಟ್ ಇವತ್ತು ಕಂಡು ಹಿಡಿಯಾಕ ನಾವು ಭಾಗ 1ರಾಗ ಏನು ಮಾಡೀವಿ, X ಅಂದ್ರೆ ಒಂದು ಸೂತ್ರ, Y ಅಂದ್ರೆ ಒಂದು ಸೂತ್ರ ಕಂಡು ಹಿಡಿದೆವು. ಆ್ಯಕ್ಚುಲಿ ನನಗೂ ನೆನಪಿಲ್ಲ, ಮತ್ತು ಪ್ರತಿ ಸಲ ನಿಮಗೂ ಕೂಡ ನೆನಪು ಉಳಿದೇ ಇರ್ಬೋದು. ಸೂತ್ರಗಳು X ಅಂದ್ರೆ ಏನು ಬರ್ದಿಲ್ಲ ಮುಂದೆ A1 B1 C1 C2 ಹಂಗೆ ವಾಯ್ದೆ ಏನು ಬರ್ದಿಲ್ಲ, ಅದನ್ನು ನಾವು ಇಲ್ಲಿ ತಂದು ಬರೋದು ಬೆಲೆ ತುಂಬ ಉತ್ತರ ನಡೀತೈತಿ. ಬಟ್ ಅವು ನೆನಪು ಉಳಿದೆ ಹೆಂಗೆ, ನೆನಪು ಹೆಂಗೆ ಉಳಿತಾವು, ನೆನಪು ಉಳಿಯಾಕ ಐಡಿಯಾ ಐತಿ. ಮತ್ತು ಇದಕ್ಕೆ ಓರೆ ಗುಣಾಕಾರ ವಿಧಾನ ಅಂದಾರ ಯಾಕೆ ಅನ್ನೋಕ್ಕೂ ಒಂದು ಕಾರಣ ಐತಿ. ಸೊ ಓರೆ ಗುಣಿಸಿಲ್ಲ ನಾವು, ಓರೆ ಗುಣಿಸೋದು ಈಗ ನೋಡ್ರಿ ಹೆಂಗೆ ಓರೆ ಗುಣಿಸೋದು ಹೆಂಗೆ ಮಾಡೋದಪ್ಪ ಅಂದ್ರೆ, ಓರೆ ಗುಣಿಸೋದು ಅದು ಒಂದು ಏನು ಸೂತ್ರ ಐತೆ ಅದನ್ನ ಹೆಂಗೆ ನೆನಪಿಟ್ಟುದಪ್ಪ ಅಂದ್ರೆ, ಪ್ರತಿ ಸಲನೂ ಕೊಟ್ಟ ಲೆಕ್ಕ ಒಳಗೆ ಈ ರೀತಿ ಹೋಲಿಕೆ ಮಾಡಿ A1 B1 C1 A2 B2 C2 ಬರೆದ ಬೆಳಕು ಮುಂದೆ ಪ್ರತಿಯೊಂದಕ್ಕೂ ಓರೆ ಗುಣಾಕಾರ ಲೆಕ್ಕ ಇದು ಬರೀದ ನೋಡ್ರಿ. ಏನು ಬರೆಯೋದು ನೋಡ್ರಿ, ಏನು ಮಾಡೋದು ಈ ರೀತಿ ವಿಶೇಷವಾಗಿ ಹೆಂಗೆ ಬರೀದನು ನೆನಪಿಡಾಕ ಒಂದು ಐಡಿಯಾ ಐತಿ. ನಾನು ಐಡಿಯಾ ನೋಡ್ರಿ, ಫಸ್ಟ್ ಬಿ ಬೆಲೆ ಬರೋದು B1 B2, ಆಮೇಲೆ C1 C2, ಆಮೇಲೆ A1 A2, ಆಮೇಲೆ ಮತ್ತೆ ಹೊಳ್ಳಿ B1 B2 ನೋಡ್ರಿ. ಇದನ್ನ ಹೆಂಗೆ ನೆನಪಿಡ್ರಿ, ಫಸ್ಟ್ ಬಿದಿಂದ ಚಾಲು ಮಾಡಬೇಕು, ಬಿಗೆ ಅಂತ್ಯ ಆಗ್ಬೇಕು, ಬಿ ಆಗಂತಲೇ ಸಿ ಆಗಂತಲೇ ಎ ಆಗಂತಲೇ ಬಿ ಬೆಲೆ ಬರಬೇಕು. B1 B2 C1 C2 A1 A2 B1 B2 ಹಿಂಗೆ ಬರೀ. ಹಿಂಗೆ ಬರೋದ ಅವು ಸೂತ್ರಗಳು ಏನಿದ್ವಲ್ಲ ಆ ಸೂತ್ರಗಳನ್ನು ನೆನಪು ಹೆಂಗೆ ಇಡೋ ಇಲ್ಲಿ ನಾ ಬರೀತು ನೋಡ್ರಿ. ಮೊದಲು X ಬೆಲೆ ಬರೀ, ಆ ಸೂತ್ರ ಅಂತೂ ನಿಮ್ಗೆ ನಾ ಬರ್ಸೇನಿ ಹಿಂದಿನ ಭಾಗ ಬಂದ್ರೆ, ಬಟ್ ಆಟೋಮೆಟಿಕ್ ಅದು ಇಲ್ಲಿ ಬರ್ತದೆ ಹೆಂಗೆ ನೋಡ್ರಿ. ಮೊದಲು ಅಂಶ ಬರೀನು, ಅಂಶ ನೆನಪಿಟ್ಟು ಬರೀನು X, ಇಲ್ಲಿ Y, ಅಂಶ ಮೊದಲು ಬರೀನು. ಅಂಶ ಹೆಂಗೆ ಬರೆಯೋದು ನೋಡ್ರಿ, ಅಂಶ ಕೇರ್ಫುಲ್ ಆಗಿ ನೋಡ್ರಿ. ಅಂಶದ ಸೂತ್ರ ಹೆಂಗೆ, ಅಂಶದ ಏನು ಬರಿಬೇಕು ಅನ್ನೋ ಸೂತ್ರದೊಳಗೆ ಹೆಂಗೆ ನೆನಪಿಡೋದು ನೋಡ್ರಿ. ಇಲ್ಲಿ ಈ ರೀತಿ ಬರೆದಾಗ ಮ್ಯಾಗ B1 ಐತಿ, ಈ ಮ್ಯಾಗ ಐತಿ, ಮ್ಯಾಗಿಂದ ಮುಂದಿನ ಕೆಳಗೆ ಈ ರೀತಿ ಬಾಂಚಿನ ತೋರಿಸಿ ಅದನ್ನ ಗುಣಿಸ್ಬೇಕು ನೋಡ್ರಿ. B1 ಐತಿ, B1 ಅಂದ್ರೆ ಏನು ಮಾಡ್ಬೇಕು, ಇದನ್ನ ಇಲ್ಲಿ B1 ಬರಿಬೇಕು. B1 ಅನ್ನು ಎದಕ್ಕೆ ಗುಣಿಸ್ಬೇಕು, C2 B1 C2. ಇನ್ನು ನೆಕ್ಸ್ಟ್ ಏನು ಬರಿಬೇಕು, ನೆಕ್ಸ್ಟ್ ಇನ್ ತಳ B2 ಐತಿ, ಕೆಳಗಿಂದ ಮ್ಯಾಗ ಗುಣಿಸುತ್ತಾಗ ಈಗ ಮೈನಸ್ ಚಿಹ್ನೆ ಬರೋದು, ಮ್ಯಾಗಿಂದ ಕೆಳಗೆ ಗುಣಿಸುತ್ತಾಗ ಪ್ಲಸ್ ಚಿಹ್ನೆ, ಕೆಳಗಿನ ಮ್ಯಾಗ ಗುಣಿಸುತ್ತಾಗ ಮೈನಸ್ ಚಿಹ್ನೆ. ಈಗ ಮ್ಯಾಗಿನ ಕೆಳಗೆ ಗುಣಿಸ B1 × C2 ಪ್ಲಸ್, ಇನ್ನು ಕೆಳಗಿನ ಮ್ಯಾಗ ಮೈನಸ್ ಬರೋದನ್ನು B2 × C1 ಐತಿ. ಇದು Xದ ಅಂಶ, Xದ ಅಂಶ ಹೆಂಗೆ ಸಿಕ್ತು ನೋಡ್ರಿ. ಈ ರೀತಿ ಓರೆ ಗುಣಿಸೋದ್ರಿಂದ ಸಿಗ್ತವೆ. ಇದು ಓರೆ ಗುಣಿಸೋ ಕಾಣಿಸ್ತಾ ಕ್ರಾಸ್ B1 × C1 B1 × C2 B2 × C1 ಇದು ಅಂಶ, Xದ ಅಂಶ. ಇನ್ನು ನೆಕ್ಸ್ಟ್ Yದ ಅಂಶ ತಿಳ್ಕೊಳ್ಳು. ಯಾಕ್ರಿ ಸರ್ Xದ ಛೇದನ ತಿಳ್ಕೊಳ್ಳಲ್ಲ, ಅದಕ್ಕೂ ಒಂದು ಐತಿ. ಯಾಕಪ್ಪ ಅಂದ್ರೆ Xದ ಅಂಶ ಸಿಕ್ಕೈತಪ್ಪ ಅಂದ್ರೆ Yದ ಅಂಶ ನೆಕ್ಸ್ಟ್ ಇಲ್ಲಿ ಸಿಗ್ತೈತಿ. ಇಲ್ಲಿ Xದ ಅಂಶ ಸಿಕ್ತು ಅಂದ್ರೆ ಇಲ್ಲಿ ಏನು ಸಿಗೋದೈತಪ್ಪ, ಓರೆ ಗುಣಿಸೋದ್ರಿಂದ Yದ ಅಂಶ ಸಿಗೋದೈತಿ. ಹೀಗಾಗಿ ನಾವು Yದ ಅಂಶ ಬರ್ತೀನಿ. ಸೊ ನೋಡ್ರಿ Yದ ಅಂಶ ಹೆಂಗೆ ಬರೀತು ನೋಡ್ರಿ. ನೆಕ್ಸ್ಟ್ Yದ ಅಂಶ, ನೆಕ್ಸ್ಟ್ ನೋಡ್ರಿ Yದ ಅಂಶ ಮ್ಯಾಗಿಂದ ಗುಣಿಸುತ್ತನೆ ಪ್ಲಸ್, ಮ್ಯಾಗಿನೈತಿ C1 A2 ಐತಿ,
ಈ C1 ಇಂಟು A2 ಅನ್ನ ನಾವು C1 ಇಂಟು A2 ಅಂತೂ ಬರೀಬಹುದು, ಅಥವಾ A2 ಇಂಟು C1 ಅಂತ ಬರೀಬಹುದು. A2 ಇಂಟು C1 ಅಂದ್ರೂ ಒಂದ, C1 ಇಂಟು A2 ಅಂದ್ರೂ ಒಂದ, ಯಾಕಂದ್ರೆ ಗುಣಾಕಾರದಾಗ ಅದ್ಲಾ ಬದ್ಲಿ ನಡೀತಿದ್ದೆ. ಈಗ C1 ಇಂಟು A2 ಅಂದ್ರೂ ಒಂದ, A2 ಇಂಟು C1 ಅಂದ್ರೂ ಒಂದ. ಕರೆಕ್ಟಾ? ಅಥವಾ ನೀವು ಬರೀತ್ನಾಗ A2 ಇಂಟು C1 ಬರೀ ಬದ್ಲಿ C1 ಇಂಟು A2 ಅಂತ ಬರೆದ್ರೆ ಏನು ತಪ್ಪಿಲ್ಲ, A2 ಇಂಟು C1 ಅಂತ ಬರೆದ್ರೂ ಏನು ತಪ್ಪಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಕೆಳಗಿನ ಮ್ಯಾಗ ಹೊಂಟೇನಿ. ಕೆಳಗಿನ ಮ್ಯಾಗ ಹೋಗ್ತಾಗ ಮೈನಸ್ C2 ಇಂಟು A1, C2 ಇಂಟು A1, C2 ಇಲ್ಲೈತಿ, A1 ಇಲ್ಲಿ, C2 ಇಂಟು A1. ಆಮೇಲೆ ನೆಕ್ಸ್ಟ್ ಎಕ್ಸ್ದ ಅಂಶ ಸಿಕ್ತು, ವಾಯ್ದ ಅಂಶನೂ ಸಿಕ್ತು. ಇನ್ನು ಛೇದ ಹೆಂಗ್ರಿ? ಈಗ ಛೇದಕ್ಕೆ ಬರೋದು. ಫಸ್ಟ್ ಇಲ್ಲಿ ನಾನು ಬರೆಯಂಗಿಲ್ಲ, ಅಳಿಸ್ತನು. ಆದ್ರೆ ಇಲ್ಲಿ ಎಕ್ಸ್ದ ಅಂಶ ಸಿಗ್ತತಿ, ಇಲ್ಲಿ ವಾಯ್ದ ಅಂಶ ಸಿಗ್ತೈತಿ. ಹೌದಾ? ಸೊ ಎಕ್ಸ್ದ ಅಂಶ ಬರಿಬೇಕು, ವಾಯ್ದ ಅಂಶ ಬರಿಬೇಕು. ಇನ್ನು ಎಕ್ಸ್ದ ಛೇದ ಬರೀನು, ವಾಯ್ದ ಛೇದ ಬರೀನು. ಮತ್ತು ಮತ್ತೊಂದು ವಿಚಾರ ನಿಮ್ಗೆ ಮೊದಲು ಹೇಳಿ ಮಾಡಿ ತೋರಿಸಿದ್ನಿ, ಅಂಶಗಳು ಬೇರೆ ಬೇರೆ ಇದ್ದು ಬಟ್ ಛೇದಗಳು ಒಂದೇ ಆಗಿದ್ದು ಅಂದ್ರೆ ನಾವು ಮಾಡ್ತೇವೆ. ಹಾಗಾದ್ರೆ ನಾವು ಒಂದ್ರ ಛೇದ ಬರೋದು ಅಂದ್ರೆ ಸಾಕ, ಅದಕ್ಕೆ ಇನ್ನೊಂದ್ರ ಛೇದನೂ ಅದ. ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಏನಾಗಿತ್ತು, ಛೇದಗಳು ಸಮ ಬಂದಿದ್ದು, ಸಮ ಬರುವಂಗೂ ಅದನ್ನು ಪರಿವರ್ತನೆ ಮಾಡಿದ್ದು. ಹೀಗಾಗಿ ನಾ ಏನು ಮಾಡ್ತೀನಿ, ಮೊದಲು ಎಕ್ಸ್ ಛೇದ ಬರೀತು, ಎಕ್ಸ್ ಛೇದ ಏನೈತಿ ಅದೇ ವಾಯ್ದ ಛೇದ. ಆ ಛೇದ ಬರೆಯಕ್ಕೆ ಇಲ್ಲಿ ಮುಂದೆ ಹೋಗುದು. ಮುಂದೆ ಏನು ನೋಡ್ರಿ, ಮ್ಯಾಗೇನು ಬರೀ A1 ಇಂಟು B2 ಮೈನಸ್ A2 ಇಂಟು B1. ಕರೆಕ್ಟ್ ಅದ? A1 ಇಂಟು B2 ಮೈನಸ್ A2 ಇಂಟು B1. ಇನ್ನು ಇದೇನು ಛೇದ ಬರೆದಿರ ಅದನ್ನ ಇಲ್ಲಿ ಬರೋದು. ಏನದು? A1 ಇಂಟು B2 ಮೈನಸ್ A2 ಇಂಟು B1. ಅಂದ್ರೆ ಇದನ್ನ ನೆನಪಿಡೋದು ಏನಾರ ಕಷ್ಟ ಐತೆ ನೋಡ್ರಿ. ಕಷ್ಟ ಏನಿದ್ರು ಇದನ್ನ ಕರೆಕ್ಟ್ ನೆನಪು. ಮೊದಲು ಬಿ ಬರಿಬೇಕು, ನಂತರ ಸಿ, ನಂತರ ಎ, ಬಿ, ಬಿ ಸಿ ಎ ಬಿ. ಈಗ B1 B2 C1 C2 A1 A2 B1 B2 ಈ ರೀತಿ ಬರ್ತಾರೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ರೆ ಏನು ಸಿಗ್ತೈತೆ ನಿಮ್ದು? ಅಂಶ ಸಿಗ್ತೈತಿ. ಇಲ್ಲಿ ಎಕ್ಸ್ದ ಅಂಶ, ಇಲ್ಲಿ ವಾಯ್ದ ಅಂಶ, ಆಮೇಲೆ ಇಲ್ಲಿ ಏನು ಸಿಗ್ತೈತಿ? ಎಕ್ಸ್ದ ಛೇದನು, ವಾಯ್ದ ಛೇದನು. ಓಕೆ, ಇದನ್ನು ಕರೆಕ್ಟಾಗಿ ಬರೆದ್ರಪ್ಪ ಅಂದ್ರೆ ಇನ್ನು ಉಳಿದದ್ದು ಏನೈತ್ಲ ಬೆಲೆ ತುಂಬಿ ಉತ್ತರ ಬರೆಯೋದೆ ತುಂಬನು. ಹಾಗಾದ್ರೆ ಬೆಲೆ ತುಂಬಿ ಉತ್ತರ ಹೆಂಗೆ ಬರೆಯೋದು ನೋಡ್ರಿ. ಈಗ ನಾ ಆ್ಯಕ್ಚುಲಿ ಬೆಲೆ ತುಂಬೋದೇನು, ಬಟ್ ಬೆಲೆ ತುಂಬಕ್ಕೆ ಜಾಗ ರೆಡಿ ಮಾಡ್ಕೊಳ್ತೇನೆ. ಏನು ನೋಡ್ರಿ ಇದು? B1 C2 ಜಾಗ, ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್. ಆಮೇಲೆ ಇಲ್ಲಿ ಕೂಡ ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಅಪಾನ್ ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್. ಬರೀ ಜಾಗ ರೆಡಿ ಮಾಡಿ ನೋಡ್ರಿ. ನಾ ಏನು ತುಂಬೆ ಈಗ ತುಂಬ್ತೇನೆ, ನೋಡಿ ತುಂಬ್ತೇನೆ ನೋಡ್ರಿ. ಏನೇನು ತುಂಬಬೇಕು ನೋಡ್ರಿ. ಇಲ್ಲಿ ಇದು ಎದ್ರ ಜಾಗ? B1 ಜಾಗ. B1 ಐತಂದ್ರೆ ಇಲ್ಲಿ B1 ಅಂದ್ರೆ ಎಟ್ಟೈತೆ ನೋಡ್ರಿ. ಇಲ್ಲಿ B1 ಅಂದ್ರೆ 1. ಕರೆಕ್ಟ್. ಇದು C2 ಜಾಗ. C2 ಅಂದ್ರೆ ಎಟ್ಟೈತೆ ನೋಡ್ರಿ. ಇಲ್ಲಿ C2 ಅಂದ್ರೆ ಇಲ್ಲಿ ಇರ್ತೈತಿ -4. ಕರೆಕ್ಟಾ? ಇದು B2 ಜಾಗ ನೋಡ್ರಿ. B2 ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಆಮೇಲೆ ಇದು C1 ಅಂದ್ರೆ ಎಟ್ಟೈತೆ ನೋಡ್ರಿ 2. ಕರೆಕ್ಟ್ ಗೊತ್ತಾಯ್ತಲ್ಲ? ಹಂಗೆ ಇಲ್ಲಿ ತುಂಬಿಬಿಡು. ಏನು ನೋಡ್ರಿ? A1 ಅಂದ್ರೆ ಎಟ್ಟೈತೆ ನೋಡ್ರಿ 5. B2 ಅಂದ್ರೆ ಎಟ್ಟೈತೆ ನೋಡ್ರಿ. ಇಲ್ಲಿ B2 ಅಂದ್ರೆ 2. ಆಮೇಲೆ ಇಲ್ಲಿ ನೋಡ್ರಿ ಇದು A2 ಜಾಗ ಐತಿ. A2 ಅಂದ್ರೆ ಎಟ್ಟೈತೆ ನೋಡ್ರಿ. A2 ಅಂದ್ರೆ 1. ಆಮೇಲೆ B1 ಜಾಗ ಎಟ್ಟೈತೆ ನೋಡಿ. B1 ಬೆಲೆ 1. ಓಕೆ, ಇನ್ನು ಇದ್ರ ಉತ್ತರ ಕಂಪ್ಲೀಟಾಗಿ ಲೆಕ್ಕ ಮಾಡಿ ಅಲ್ಲಿ ಹೋಗೋಣ. ಓಕೆ, ಸೊ ಇದು ಕಂಪ್ಲೀಟಾಗಿ ಲೆಕ್ಕ ಮಾಡೋಕೆ ಇಲ್ಲಿ ಮುಂದೆ ಬರೀತೀನಿ ನೋಡ್ರಿ. 2 ಬ್ರಕೆಟ್ಗಳ ಗುಣಾಕಾರದೊಳಗೆ ಮೊದಲು ಚಿಹ್ನೆ ಗುಣಿಸ್ಬೇಕು. ಪ್ಲಸ್ ಇಂಟು ಮೈನಸ್, ಮೈನಸ್ 1 4 4. ಇಲ್ಲಿ ಒಳಗೆ ಯಾವುದೂ ಚಿಹ್ನೆ ಇಲ್ಲ ಅಂದ್ರೆ ಮೊದಲು ಒಳಗಿನ ಚಿಹ್ನೆ ಗುಣಿಸಿ ಆಮೇಲೆ ಹೊರಗಿನ ಚಿಹ್ನೆ ಗುಣಿಸ್ಬೇಕು. ಇಲ್ಲಿ ಒಳಗಿನ ಚಿಹ್ನೆ ಏನೈತೆ ನೋಡ್ರಿ, ಏನೂ ಇಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಆ ಪ್ಲಸ್ ಅನ್ನು ಇಲ್ಲಿ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. 2 2 4. ಇಲ್ಲಿ ಚಿಹ್ನೆಗಳ ಗುಣಾಕಾರ ಭಾಳ ಮುಖ್ಯ ಐತಿ. ನೀವು ವರ್ಜಿಸುವ ವಿಧಾನದೊಳಗೆ ಅಷ್ಟು ಮುಖ್ಯ ಇಲ್ಲ, ಬಟ್ ಇಲ್ಲಿ ಚಿಹ್ನೆಗಳ ಗುಣಾಕಾರ ಕರೆಕ್ಟ್ ಇದ್ರೆ ಉತ್ತರ ಕರೆಕ್ಟ್ ಬರ್ತದೆ. ಹೀಗಾಗಿ ಇದ್ರದ್ದು ಒಂದು ಕರೆಕ್ಟ್ ಒಂದು ಏನಾರ ತ್ರಾಸ ಆಗುವಂಥ ಅಂಶ ಇದ್ರೆ ಇಲ್ಲೇ ಐತಿ. ಅದಕ್ಕೆ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇನ್ನು ಛೇದ್ ನೋಡಿ 5 2 10. ಇಲ್ಲಿ ಬ್ರಾಕೆಟ್ ಒಳಗಿನ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 1 1 1.
ಕರೆಕ್ಟಾ? ಓಕೆ, ನಾನು ಲೆಕ್ಕದ ಒಂದು ಸಣ್ಣ ಮಿಸ್ಟೇಕ್ ಮಾಡೀನಿ. ಏನಪ್ಪ ಅಂದ್ರೆ ಇಲ್ಲಿ ಮೂರನೇ ಲೆಕ್ಕದಲ್ಲಿ 14 ಐತಿ, ನಾನು 4 ತೊಗೊಂಡೀನಿ. 14 ಮಾಡ್ಕೋಬೇಕದನ್ನ. ಸೊ 14 ಮಾಡ್ಕೊಂಡ್ರೆ ಏನಾಕೈತೆ ನೋಡ್ರಿ, 14 ಇದು 14 ಈ 14 ಕಡೆ ಬಂದಾಗ ಇದು -14. ಇದು ಎತ್ತರ ಬೆಲೆ C2 ಬೆಲೆ ಇದು 14 ಆಗ್ತದೆ. ಇದು 14 ಅಂದ್ರೆ ಕೇರ್ಫುಲ್ ಆಗಿರ್ಬೇಕು. ಈಗ C2 ಬೆಲೆ ಎಲ್ಲೆಲ್ಲಿ ತುಂಬ್ಯಾವ ನೋಡ್ರಿ. C2 ಬೆಲೆ ಇಲ್ಲಿ ಎಷ್ಟೋ ತುಂಬ್ಯಾವ, ಮತ್ತೆಲ್ಲಿ C2 ಇಲ್ಲ. ಈಗಿದು ಏನಾಗಬೇಕಪ್ಪ ಅಂದ್ರೆ 14 ಆಗಬೇಕು. 14 ಆಗಬೇಕು. ಸೊ 14 ಒಂದಲೇ ಇದು 14 ಪ್ಲಸ್ ಇಂಟು ಮೈನಸ್ ಮೈನಸ್ 14 ಒಂದಲೇ 14. ಈಗ ಇದನ್ನು ವಿಚಾರ ಮಾಡೋದಾದ್ರೆ ಇವೆರಡು ಸೇಮ್ ಚಿಹ್ನೆ ಅದಾವು. ಮೈನಸ್ ಮೈನಸ್ ಸೇಮ್ ಚಿಹ್ನೆ ಇದ್ರೆ ಇವತ್ತು ಏನು ಮಾಡ್ಬೇಕು, ಕೂಡಿಸ್ಬೇಕು. 14ರಾಗ 4 ಕೂಡಿಸ್ರೆ 18. ದೊಡ್ಡ ಸಂಖ್ಯೆ ಚಿಹ್ನೆ 14 ಐತಿ. 14 ಮೈನಸ್ ಅಂದ್ರೆ ಉತ್ತರಕ್ಕೂ ಮೈನಸ್ ಅಪೌಂಡ್. ಇನ್ನಿದ್ರ 10ರಾಗ ಇಲ್ಲಿ ಬರೀತಾನೆ 14 4 ಕೂಡಿಸ್ರೆ 18 ಅಪೌಂಡ್ 10ರಾಗ 1 ಕಳೆದ್ರೆ 9. ಕರೆಕ್ಟಾ? ಸೊ ಏನಾಗ್ತೈತೆ ನೋಡ್ರಿ, ಈಗ 9 ಮೈನಸ್ ಬಾಗಿಲೆ ಪ್ಲಸ್ ಮೈನಸ್ ಬೇರೆ ಬೇರೆ ಚಿಹ್ನೆ ಇದ್ರೆ ಮೈನಸ್ 9 ಒಂದಲೇ 9 ಎರಡನೇ ಅಂದ್ರೆ 2 ಬಂತು ನೋಡ್ರಿ. ಇದರ ಅರ್ಥ ಎಕ್ಸ್ ಬೆಲೆ -2. ಎಕ್ಸ್ ಬೆಲೆ -2. ಎಕ್ಸ್ ಬೆಲೆ -2 ಹೆಂಗೆ ಬಂತು ಅನ್ನೋದು ಸ್ವಲ್ಪ ವಿಚಾರ ಮಾಡೋದ್ರೆ ಇನ್ನೊಂದು ನೋಡ್ರಿ. ನಾನು B1 ಬೆಲೆ ತುಂಬಿನಿ 1, C2 ಬೆಲೆ ತುಂಬಿನಿ -14, B2 ಬೆಲೆ ತುಂಬಿನಿ 2, C1 ಬೆಲೆ ತುಂಬಿನಿ 2. ಹಂಗೆ A1 ಬೆಲೆ 5, ಹಂಗೆ B2 ಬೆಲೆ 2, ಆಮೇಲೆ A2 ಬೆಲೆ 1, ಆಮೇಲೆ B1 ಬೆಲೆ 1. ಸೊ ಇದು ಪ್ಲಸ್ ಇಂಟು ಮೈನಸ್ -14 ಮೈನಸ್ ಉಳಿತಿದ 2 2 4. 2 ಸಜಾತಿ ಚಿಹ್ನೆ ಅದಂತಲೇ ಕೂಡಿಸಿ -18. ಇಲ್ಲ ಇದು 2 10, ಇದು 1 1 ಅಂದ್ರೆ 10ರಾಗ 1 ಕಳೆದ್ರೆ 9 9 1 9 2 10. ಅದರ ಚಿಹ್ನೆಗಳ ಭಾಗಕಾರ ಮೈನಸ್. ಎಕ್ಸ್ ಬೆಲೆ -2 ಬಂತು. ಈಗ ಇಲ್ಲಿ ಚಿಹ್ನೆಗಳ ಬಗ್ಗೆ ವಿವರಿಸಾಕಿ ಭಾಳ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಏನಾದರೂ ಎಡವಟ್ಟು ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಉತ್ತರ ಸರಿಯಾಗಿ ಸಿಗದಿರಬಹುದು. ಈಗ ಸ್ವಲ್ಪ ಭಾಳ ಮಂದಿಗೆ ಇಲ್ಲಿ ಸ್ವಲ್ಪ ತ್ರಾಸಾಗಿ ಉತ್ತರ ತಪ್ಪಿರ್ತಾರು. ಈಗಿದ್ದೊಂದು ಡಿಮೆರಿಟ್. ಆ್ಯಕ್ಚುಲಿ ನಾನು ಇದನ್ನ ಸುಲಭ ಅಂತ ನಾನು ಅನ್ಕೊಂಡಿನಿ, ಬಟ್ ವಿದ್ಯಾರ್ಥಿಗಳಲ್ಲಿ ಚಿಹ್ನೆಗಳ ಗುಣಾಕಾರಗಳು ಮಿಸ್ಟೇಕ್ ಮಾಡ್ತಾರೆ. ಸೊ ಚಿಹ್ನೆಗಳ ಗುಣಾಕಾರ ಮಿಸ್ಟೇಕ್ ಮಾಡೋದ್ರಿಂದ ವರ್ಜಿಸುವ ವಿಧಾನನ ಭಾಳ ಪರ್ಫೆಕ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಇದ್ರಿಗಿಂತ ಸ್ವಲ್ಪ ಈಸಿ ಆಗ್ಬೋದು ಅಂತ ನನ್ನ ಬಯಕೆ. ಬಟ್ ಅನಿವಾರ್ಯವಾದಾಗ ಓರೆ ಗುಣಾಕಾರ ವಿಧಾನ ಬಿಡಿಸಲೇಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಬಿಡಿಸ್ರಿ. ಇದನ್ನೂ ಕೂಡ ಪ್ರಾಕ್ಟೀಸ್ ಮಾಡಿರಿ, ಇದನ್ನೂ ಕೂಡ ನೀವು ಸುಲಭ ಮಾಡ್ಕೋಬೋದು. ಸೊ ಇದು ತಿಳಿದ ತಂದ್ಕೊಳ್ತೀನಿ ನಿಮಗೆ. ನಾ ಹೆಂಗೆ ಬಿಡಿಸಿನ ಗೊತ್ತಾತ್ಲ. ಇನ್ನು ಇಲ್ಲಿ ಬರೋಣ. ಸೊ ಇಲ್ಲಿ ಬೆಲೆ ತುಂಬನು, ಇಲ್ಲಿ ಬೆಲೆನೂ ತುಂಬೋದೈತಿ. ಸೊ ಬೆಲೆ ಏನೇನು ತುಂಬೋದೈತಿ ನೋಡ್ರಿ. ಈಗ C1 ಬೆಲೆ ತುಂಬೋದೈತಿ. C1 ಬೆಲೆ ಐತಿ 2, A2 ಬೆಲೆ 1, ಆಮೇಲೆ ಇಲ್ಲಿ C2 ಬೆಲೆ -14, ಆಮೇಲೆ B1 ಬೆಲೆ ಐತಿ 1. ಆಮೇಲೆ ಇದನ್ನ ಮತ್ತು ಹೊಳ್ಳಿ ಮಳಿ ಲೆಕ್ಕ ಮಾಡೋದಕ್ಕಿಂತನೂ ಇಲ್ಲಿ ಎಲ್ಲಿ ಏನು ಛೇದ ಐತ್ಲ ಅದೇ ಛೇದ ಎಲ್ಲೈತಿ. ಸೊ ಬೆಲೆ ಇಡ್ತನು 5 2, ಯಾಕಂದ್ರೆ ಛೇದ ಸೇಮ್ ಇರ್ತಾವ. 5 2 1 1. ಸೊ ಛೇದ ಬಗ್ಗೆ ಇಲ್ಲಿ ಒಮ್ಮೆ ವಿಚಾರ ಮಾಡಿದ್ರೆ ಸಾಕು. ಇಲ್ಲಿ ಅದನ್ನ ಬಳಸೋದಷ್ಟು. ಇಲ್ಲಿ ಬರೀ ಅಂಶ ಕರೆಕ್ಟಾಗಿ ಹೋಗೋದು. ಸೊ ಅಂಶ ನೋಡ್ರಿ 2 1 2 ಚಿಹ್ನೆಗಳು 2 ಪ್ಲಸ್ ಅದಾವೆ. ಇಲ್ಲಿ ಕೇರ್ಫುಲ್ ಆಗಿ ನೋಡ್ರಿ, ಇದೊಳಗೆ ಗುಣಿಸ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತೈತಿ. ಇದು ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಆ ಮೈನಸ್ ಅನ್ನ ಈ ಮೈನಸ್ ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ತೈತಿ. ಅಥವಾ ಇಲ್ಲಿ ಏನಾದರೂ ಡಬಲ್ ಸಲ ಮೈನಸ್ ಚಿಹ್ನೆ ಬಂದಿದ್ವು ಅಂದ್ರೆ ಪ್ಲಸ್ ಚಿಹ್ನೆ ಆಗ್ತೈತಿ. 14 ಒಂದಲೇ 14. ಆಮೇಲೆ ಇಲ್ಲಿ ಉತ್ತರ ಅಂತ ಆಲ್ರೆಡಿ ಬಂದಿತ್ತು 9 ಇದು. 5 2 10 1 1 ಅಂದ್ರೆ ಇಲ್ಲಿ ಏನು ಛೇದದ ಅಂತಿಮ ಉತ್ತರ ಬಂದೈತೆ ಅದೇ ಛೇದದ ಅಂತಿಮ ಉತ್ತರ. ಸೊ 14 2 ಕೂಡಿಸ್ರೆ 16.
ಓಕೆ, ಇಲ್ಲಿ ಒಂದು ಬೆಲೆ ತಪ್ಪು ತುಂಬೇವು. A1 ಬೆಲೆ 1 ಅಲ್ಲ, A1 ಬೆಲೆ ಎಷ್ಟೈತೆ ನೋಡ್ರಿ, 5. ಸೊ ಇಲ್ಲಿ 16 ಬರೋಲ್ಲ. ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಏನಾಯ್ತು, 14 ಐತ್ಲೆ 70. ಹೌದಲ್ಲ, 72 ಕೂಡಿಸಿರ 72. ಇವೆರಡು ಸೇಮ್ ಚಿಹ್ನೆ ಅದಾವು, ಪ್ಲಸ್ ಚಿಹ್ನೆನೇ ಉತ್ತಮ, ಅಂತಿಮ ಪ್ಲಸ್ ಚಿಹ್ನೆ ಆಕೈತಿ, ದೊಡ್ಡ ಸಂಖ್ಯೆ ಚಿಹ್ನೆ 70 ಪ್ಲಸ್ ಐತಿ. ಸೊ ಇನ್ನು ಕಡ್ತಾ ಹೊಡೀರಿ, 9 ಒಂದ್ಲೆ 9 8 72 ನೋಡ್ರಿ. ಹೌದ್ರಿ, 8 ಅಂದ್ರೆ ಇದು ಉತ್ತರ ಏನಾಕೈತಪ್ಪ ಅಂದ್ರೆ, ಈಗ 8 ಕಡ್ತು ಹೋದಪ್ಪ ಅಂದ್ರೆ ಬದಲೇ 8. ದೇರ್ಫೋರ್ y ಬೆಲೆ ಎಷ್ಟು ಬಂತು ಅಂತ ಕೇಳಿದ್ರೆ 8. y ಬೆಲೆ 8. ಸೊ ನಮ್ಮ ಉತ್ತರ ಬರೀ ಪದ್ಧತಿ ಪ್ರಕಾರ ಬರೀಬೇಕಾದ್ರೆ x, y is equal to -2 ಆಮೇಲೆ +8. ಸೊ ಇದನ್ನು ನಿಮ್ಗೆ ತಾಳೆ ನೋಡಕ್ಕೆ ನನಗೆ ಇಲ್ಲಿ ಜಾಗಿಲ್ಲ, ತಾಳೆ ನಿಮ್ಗೆ ನೋಡೋದು ಕಲ್ಸೇನ್ಯಾನ. ಮತ್ತು ಈಗಾಗಲೇ ಈ ಲೆಕ್ಕಗಳು ಈಗಾಗಲೇ ನೀವು ವರ್ಧಿಸುವ ವಿಧಾನದಲ್ಲಿ ಬಿಡಿಸ್ಯಾರಿ. ಇವೆಲ್ಲ ಲೆಕ್ಕಗಳನ್ನ ವರ್ಧಿಸುವ ವಿಧಾನದಲ್ಲಿ ಬಿಡಿಸೇ ಇದ್ದೀರಿ ನೀವು. ಓನ್ಲಿ ವಿಧಾನ ಚೇಂಜ್ ಮಾಡ್ಕೊಂಡು ಬಿಡಿಸ್ರಿ ಅಂತ ತಿಳ್ಕೊಂಡು 5 ಲೆಕ್ಕ ಕೊಟ್ಟೇನಿ. ಸೊ ಕರೆಕ್ಟಾಗಿ ವಿಧಾನವನ್ನು ಫಾಲೋ ಮಾಡೋದು ಕಲಿತ್ರೆ ಉತ್ತರ ತಾಳೆ ಸರಿ ಹೊಂತದೆ. ತಾಳೆ ನೀವು ಸ್ವತಃ ಮಾಡಿ ನೋಡ್ರಿ, ತಾಳೆ ಮಾಡೋದು ಕಲಿಸಿ ನಿಮಗೆ. ಈ ಲೆಕ್ಕದೊಳಗೆ ಎಕ್ಸ್ ಬೆಲೆ ಅಲ್ಪಾವರಣ ಬರೀರಿ, y ಬೆಲೆ ಚೌಕಾರನ ಬರೀರಿ, ಎಕ್ಸ್ ಬೆಲೆ y ಬೆಲೆ ತುಂಬಿ ಪರೀಕ್ಷೆ ಮಾಡಿರಿ, ಡೆಫಿನೆಟ್ಲಿ ಬರ್ತೈತಿ. ಬಟ್ ಈ ಒಂದು ಲೆಕ್ಕ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಏನೇನು ಮಾಡಿದ್ವು ಅಂದ್ರೆ. ಸೊ ಕೊಟ್ಟ ಲೆಕ್ಕ ಬರ್ಕೊಂಡು ಅದನ್ನು ಆದರ್ಶ ರೂಪನಾಗ ಬರ್ಕೊಂಡಿವು. ಆದರ್ಶ ರೂಪನಾಗ ಬರೆಯೋದು ಕಂಪಲ್ಸರಿ ಬರಲೇಬೇಕು. ಬರೆದಾಗ ನಮಗೆ ಈ ಸಹಗುಣಕಗಳು ಕರೆಕ್ಟ್ ಸಿಗ್ತಾವದಕ್ಕೆ. ಈ -2 ಇಲ್ಲಿ ಬಂದು +2, ಈ 14 ಇಲ್ಲಿ ಬಂದು -14 = 0 ಸಮೀಕರಣ 1 2 ಅಂತ ಅಂದಿದ್ದೀನಿ. ಇದನ್ನು a1x b1y + c1 = 0 ಈ ಒಂದನೇ ಸಮೀಕರಣ ಹೋಲಿಕೆ ಮಾಡಿ. a1 ಬೆಲೆ 5, b1 ಬೆಲೆ ಏನು ಪ್ರಿಂಟ್ ಆಗಿಲ್ಲ ಅಂದ್ರೆ 1, c1 ಬೆಲೆ 2 +2. ನಮಗೆ ಎರಡನೇ ಸಮೀಕರಣವನ್ನು a2x b2y + c2 ಹೋಲಿಕೆ ಮಾಡಿದಾಗ a2 ಬೆಲೆ ಏನು ಪ್ರಿಂಟ್ ಆಗಿಲ್ಲ ಅಂದ್ರೆ 1, b2 ಬೆಲೆ 2, ಹಂಗೆ c2 ಬೆಲೆ -14. ಭಾಳ ಕೇರ್ಫುಲ್ ಆಗಿರಬೇಕು, ಲೆಕ್ಕನೂ ಕರೆಕ್ಟ್ ಬರಿಬೇಕು, ಅವುಗಳ ಚಿಹ್ನೆನೂ ಕೂಡ ಕರೆಕ್ಟಾಗಿ ಚೇಂಜ್ ಬರಿಬೇಕು. ಓಕೆ, ಏನು ಚಿಹ್ನೆ ಏನದಾವೋ ಅವು ನೈಜ ಚಿಹ್ನೆನೇ ಬರಿಬೇಕು. ಈಗ ಇವು ಕರೆಕ್ಟಾಗಿ ಬರೆದ್ರಂದ್ರೆ ನಿಮ್ಗೆ ಅಂತಿಮ ಉತ್ತರ ಕರೆಕ್ಟ್ ಸಿಗ್ತದೆ. ಸೊ ಇವುಗಳನ್ನ ಭಾಳ ಕೇರ್ಫುಲ್ಲಾಗಿ ಬರೆಯುವಂಥ ಅವಶ್ಯಕತೆ ಐತಿ. ಆಮೇಲೆ ಇದಕ್ಕೆ ಉತ್ತರ ಸಿಗ್ತಾವಿಲ್ಲೋ ನಿಮಗೆ ಚೆಕ್ ಮಾಡ್ಬೇಕನ್ಸರ್ ಚೆಕ್ ಮಾಡಿದ್ರೆ ಇಲ್ಲಿಂದ ಬೇಡ, ಇದನ್ನೇನು ಬರಲಿಕ್ಕೂ ನಡೀತಿದೆ. 4 ಹಿಂಗೆ ಮುಂದುವರೆದು ಹೋರಿ, ಆಮೇಲೆ ನೆಕ್ಸ್ಟ್ ಇನ್ನು ಇದನ್ನ ಆ್ಯಕ್ಚುಲಿ ನೇರವಾಗಿ ನೆನಪಿಡ್ತಿದ್ರೆ ಇದನ್ನ ನಾನು ಸ್ವಲ್ಪ ಜಾಗ ಹೆಚ್ಚು ಸಿಗ್ತದೆ. ಬಟ್ ಇದನ್ನ ನೇರವಾಗಿ ನೆನಪಿಡೋದು ನಿಮಗೆ ಯಾವತ್ತೂ ಆಗೋದಿಲ್ಲ. ನೇರವಾಗಿ ನೆನಪಿಡೋದು ಇದು ನಿಮಗೆ ಯಾಕೆ ಬರೆಯೋಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ನೆನಪಿಡುವಂಥ ವಿಧಾನ ಹೇಳಿ, ಐಡಿಯಾ ಹೇಳಿ. ಆ ನೆನಪಿಡುವಂಥ ವಿಧಾನ ಏನಪ್ಪ ಅಂದ್ರೆ ಈ ಹೆಂಗೆ ಬರೆಯೋದು, ಇದನ್ನ ಮೊದಲು ಬಿ ಬೆಲೆ, ಸಿ ಬೆಲೆ, ಎ ಬೆಲೆ, ಆಮೇಲೆ ನಂತರ ಲಾಸ್ಟ್ ಬಿ ಬೆಲೆ. ಆರಂಭ ಬಿ ಅಂದ್ರೆ ಅಂತಿನೂ ಬಿ ಇದನ್ನು ಮಾಡ್ಬೇಕು. ಹೀಗಾಗಿ ಇವುಗಳನ್ನ b1 b2 c1 c2 a1 a2 b1 b2 ಅಂತ ಬರೀರಿ. ಇದನ್ನು ಬರೆಯೋದು ಮತ್ತು ಎಕ್ಸ್ ಮತ್ತು ಈ y ಬರೆಯೋದು ಎಲ್ಲ ಲೆಕ್ಕಕ್ಕೆ ಓರೆ ಗುಣಾಕಾರಕ್ಕೆ ಸೇಮ ಬರೀರಿ. ಇದು ಹಾಗಾದ್ರೆ ಈ ಸೂತ್ರ ಹೆಂಗೆ ಬರ್ಕೊಳ್ಳೋದು ನೆನಪಿಟ್ಕೊಂಡ, ಮೊದಲಿಂದ b1 c2 ಕೆಳಗಿಂದ ಹೋಗುತ್ತೆ, -b2 c1 ಕೆಳಗಿಂದ ಹೋಗುತ್ತೆ, b2 c1. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಇದನ್ನ ಬರೀದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಇದರ ಅಂಶ ಬರ್ಕೊಳಕ್ಕೆ ಇದರ ಅಂಶ, ಇಲ್ಲಿ ಎಕ್ಸ್ದ ಅಂಶ ಸಿಗ್ತದೆ, ಇಲ್ಲಿ ವಾಯ್ದ ಅಂಶ ಸಿಗ್ತದೆ. ಅವಸರ ಮಾಡಿ ಇದನ್ನು ಬರೋ ತಕ್ಷಣ ತಲೆ ಬರೆಯಕ್ಕೆ ಹೋಗ್ಬೇಡಿ. ಇಲ್ಲಿ ಎಕ್ಸ್ದ ಅಂಶ ಸಿಕ್ತು, ಇಲ್ಲಿ ವಾಯ್ದ ಅಂಶ c1 a2 ಅದಕ್ಕಿಂತ ಹೋದರೆ c2 a1 ಕರೆಕ್ಟಾ. ಆಮೇಲೆ ಡಿವೈಡೆಡ್ ಬೈ ಹಾಕ್ರಿ. ಇನ್ನು ಇಲ್ಲಿ ಛೇದ ಅಲ್ಲಿ ಛೇದ ಬರಿಬೇಕು. ಇಲ್ಲಿ ಛೇದ ಬರೀದ್ನಾಗೂ ಅಲ್ಲಿ ಛೇದನಾಗ ಅದು ಛೇದಗಳು ಯಾವತ್ತು ನಾವು ಈಗಾಗಲೇ ಸಾಧಿಸಿ ನೋಡಿದ್ವಿ ಸೇಮ್. ಹೆಂಗೆ ಬರೀ ಛೇದ ಇಲ್ಲಿ ಬರೀದ್ ನೋಡ್ರಿ, ಇಲ್ಲಿ ಛೇದ ಸಿಗ್ತದೆ a1 b2 - a2 b1 ಇದು ಛೇದ. ಹಂಗೆ ಇಲ್ಲಿ ಕೂಡ ಸೇಮ್ a1 ಇದು ಏನು ಬರೆದ್ರೆ ಅದನ್ನ ಬರೋದು a1 b2 - a1
A to B1. ಓಕೆ, ಬರೆದೆವು. ಇನ್ನು ಅವುಗಳ ಬೆಲೆಗಳನ್ನು ಇಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಬರಿಬೇಕು. ಒಂದು ಸಣ್ಣ ಚಿಹ್ನೆನೂ ಕೂಡ ವ್ಯತ್ಯಾಸ ಆಗಲಾರ್ದಂಗೆ ಬರಿಬೇಕು. ಆಮೇಲೆ ಇಲ್ಲಿ ಮೊದಲು ಬ್ರಕೆಟ್ ಒಳಗಿನ ಚಿಹ್ನೆ ಗುಣಿಸ್ರಿ, ಆಮೇಲೆ ಬ್ರಕೆಟ್ ಹೊರಗಿನ ಚಿಹ್ನೆ ಗುಣಿಸ್ರಿ. ಎಸ್ಪೆಷಲಿ ಇಲ್ಲಿ ನೋಡ್ರಿ, ಇಲ್ಲೇನು ನಡೀತೈತಿ, ಇಲ್ಲಿ ಬ್ರಕೆಟ್ ಒಳಗಿನ ಚಿಹ್ನೆ ಗುಣಿಸಿದ್ರೆ ಅದ್ರ ಉತ್ತರ ಬರೆದ್ಬಿಡ್ತೀವಿ. ಪ್ಲಸ್ ಇಂಟು ಮೈನಸ್, ಮೈನಸ್ 14. ಆದರೆ ಇಲ್ಲಿ ಒಳಗಿಂದ ಒಳಗೆ ಗುಣಿಸೋದು ಮೊದಲು ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಆಮೇಲೆ ಹೊರಗಿನ ಜೊತೆ ಪ್ಲಸ್ ಇಂಟು ಮೈನಸ್ ಮೈನಸ್. ಆಮೇಲೆ ಈ ಕರೆಕ್ಟಾಗಿ ಸಂಖ್ಯೆಗಳನ್ನು ಗುಣಿಸಿ ಅವು ಸಜಾತಿ ಇದ್ವು ಅಂದರೆ ಅವ್ರನ್ನ ಕೂಡಿಸ್ರಿ. ಮೈನಸ್ 14 ಮೈನಸ್ 4 ಮೈನಸ್ 18 ಆಯ್ತು. ಇಲ್ಲ ಇದು 2 10 ಆಯ್ತು. ಇದು 1 1 1 10 1 ಕಳೆದ್ರೆ 9 9 1 9 2 ಕಡ್ತು ಹೋತು. ಆಮೇಲೆ ಇದು ಬೇರೆ ಬೇರೆ ಚಿಹ್ನೆಗಳ ಭಾಗಾಕಾರ ಅಂದ್ರೆ ಮೈನಸ್, ಎಕ್ಸ್ ಬೆಲೆ -2. ಆಮೇಲೆ ಇದೇ ರೀತಿ ಇಲ್ಲಿ ಬೆಲೆ ತುಂಬಿವಿ. C1 E2 ಬೆಲೆ, ಆಮೇಲೆ C2 A1 ಬೆಲೆ, ಆಮೇಲೆ 2 1 2 ಇದನ್ನು ಗುಣಿಸಿದ್ವಿ 70 ಆಯ್ತು. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೈತಿ. ಛೇದೇನು ಬರ್ತದೆ 15 ಬರೆದೆವು. 70 2 ಕೂಡಿಸಿದ್ರೆ 72, ಆಗಲೇ 9 9 1 9 8 72. Therefore Y ಬೆಲೆ 8, Y ಬೆಲೆ 8. ಸೊ ಎಕ್ಸ್ ಬೆಲೆ -2 ಆದರೆ Y ಬೆಲೆ +8. ಇದನ್ನು ತಾನೇ ನೋಡೋಣ ಸರಿ ಆಕೈತಿ. ಸೊ ಈ ರೀತಿ ಇದನ್ನು ಮಾಡೋದನ್ನು ನೀವು ರೂಢಿ ಮಾಡಿ ಈ 5 ಹೋಮ್ವರ್ಕ್ಗಳನ್ನು ಮಾಡಿದ್ರೆ ಅದ್ರಾಗ 3ನೇದು ಕೂಡ ಇನ್ನೊಂದು ಬಿಡಿಸಿ ನೋಡ್ರಿ. ಆಮೇಲೆ ಈ ರೀತಿ ಇದನ್ನು ಬರೆಯೋದನ್ನು ಸ್ವಲ್ಪ ದಯವಿಟ್ಟು 2-3 ಸಲ ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಸುಮ್ಮಂಗೆ B1 B2 C1 C2 A1 A2 B1 B2 ಅಂತ ಬರ್ಕೊಂಡು ಈ ಎಕ್ಸ್ ಸೂತ್ರವನ್ನು ನೇರವಾಗಿ ನೆನಪಿಡಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ಇದನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿ. ಬರೆಯೋದಕ್ಕೆ ಎಡೆ ಹೇಳಿಲ್ಲ. ಸೊ ಎಡೆ ಮಾಡಿ ಎಕ್ಸ್ ಮತ್ತು ವಾಯ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಈ ಹೋಮ್ವರ್ಕನ್ನು ಮಾಡಿರಿ. ಸೊ ಇದನ್ನು ಕೇರ್ಫುಲ್ಲಾಗಿ ವಿಡಿಯೋ ಇನ್ನೊಮ್ಮೆ ಪೌಸ್ ಪ್ಲೇ ಮಾಡಿ ನೋಡಿ ನೀವು ಪರ್ಫೆಕ್ಟ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಶುಭ ದಿನ.